ಮನೆ ಒಂದೊಂದು ಮೂಲೆಯಲ್ಲೂ ಕೂತ್ಕೊಂಡು ಮಾತಾಡಿದೀವಿ, ಗಾಸಿಪ್ ಮಾಡಿದೀವಿ. ಸೊ ಹಾಗಾಗಿ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಬಿಗ್ ಬಾಸ್ ಕಟ್ಕೊಟ್ಟಿದೆ. ಎಂತ ಗೊತ್ತುಂಟಾ ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಹಿಂಗೆಲ್ಲ ಆಡಿ ಹಿಂಗೆಲ್ಲ ಮಾಡ್ತಾನ ಅವನು. ನನ್ನ ನೇತೃತ್ವದಲ್ಲೇ ಎಲ್ಲ ನಡೀತಾ ಇತ್ತು. ಪ್ರತಿಯೊಬ್ಬರು ತಿಂದು ತುಂಬಾ ಚೆನ್ನಾಗಿದೆ ಅನ್ನೋದು, ನೀವು ಅನ್ನಪೂರ್ಣೇಶ್ವರಿ ಅನ್ನೋದು ಸುದ್ದಿಯವರು, ಅನ್ನದಾತೆ ಅಂತ ಹೇಳಿ ನನ್ನ ಕರೆಯೋರು ಇವರು. ನಮ್ಮ ಜೀವನದಲ್ಲಿ ಮುಂಚಿಂದಲೂ ತುಂಬಾ ಟ್ರಾವೆಲ್ ಮಾಡಿರೋರು ತುಂಬಾ ಜನ ಇರ್ತಾರೆ. ಅವ್ರ ಜೀವನದಲ್ಲಿ ಮುಂಚಿಂದ ಟ್ರಾವೆಲ್ ಮಾಡಿರೋರು ಸ್ವಲ್ಪ ನಾವು ಈಗ ಸಿಕ್ಕಿದ್ದ ಏನೋ ಸಿಗ್ಬೋದು, ಡಿನ್ನರ್ ಮಾಡ್ಬೋದು, ಏನೋ ಫಂಕ್ಷನ್ ಅಟೆಂಡ್ ಮಾಡ್ಬೋದು, ಅಥವಾ ಇಬ್ರು ಎಲ್ಲೋ ಹೋಗ್ಬೋದು. ಬಟ್ ಅದ್ರ ಆಚೆಗೆ ಅದಕ್ಕೂ ಮೀರಿ ಗೆಳೆತನ ಆಗತ್ತೆ ಅನ್ನೋದು ನನಗಂತಲ್ಲ. ಹೌದು, ತಪ್ಪ ಆಗಿದೆ, ಇಬ್ರು ಸೇರ್ಕೊಂಡು ತಪ್ಪು ಮಾಡಿದೀವಿ. ಮಾತಾಡೋ ಬರದಲ್ಲಿ ಅವ್ರು ಇಂಡಿವಿಜುವಲ್ ಆಗಿ ಅವರು ತಪ್ಪು ಮಾಡಿದ್ದಾರೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ಬೇಕು, ಅದನ್ನ ತಿದ್ಕೊಂಡಿದೀವಿ, ಸಾರಿ ಕೇಳಿದೀವಿ, ಎಲ್ಲ ಆಗಿದೆ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಇವತ್ತು ಸೆಲೆಬ್ರಿಟಿ ಟಾಕ್ ವಿತ್ ಬಿಗ್ ಬಾಸ್ ಸೆಲೆಬ್ರಿಟಿ ಅಂತ ಹೇಳಿ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಇವತ್ತು ಚೈತನ್ಯ ಅಂತ ಹೇಳಿ. ಇವರು ಬಿಗ್ ಬಾಸ್ ಮನೆಯ ಚಿಕ್ಕವ್ವ ಅಂತ ಹೇಳಿ ಫುಲ್ ಫೇಮಸ್ ಅಂತ ಹೇಳ್ಬೋದು. ನಮ್ಮೆಲ್ಲರ ಪ್ರೀತಿಯ ಬ್ಯೂಟಿಫುಲ್ ಆಗಿರುವಂತಹ ಜಾನ್ವಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚೈತನ್ಯ ಅವರೇ. ಎಸ್, ನಾನು ಮೊದಲಿಗೆ ಹೇಳಿದೆ ಚಿಕ್ಕವ್ವ ಅಂತ. ಮನೇಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಟ್ರೋಲ್ ಆಗಿದ್ದೀರಾ ಆ ಒಂದು ವಿಷಯದಲ್ಲಿ ಅಂತ ಹೇಳಿ. ಬಿಗ್ ಬಾಸ್ ಮನೆಯ 60ಕ್ಕಿಂತ ಜಾಸ್ತಿ ದಿನ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದೀರಾ. ಹೆಂಗ್ ಅನ್ಸ್ತು ಅನುಭವ ಅಂತ? ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಜಾನ್ವಿಯಾಗಿ ಹೋದೆ, ಚಿಕ್ಕವಾಗ ಆಚೆ ಬಂದಿದ್ದೀನಿ. ಸೊ ಹಾಗೆ ತುಂಬಾ ಒಳ್ಳೆ ಮೆಮೊರೀಸ್ ಇದೆ. ಮನೆ ಒಂದೊಂದು ಮೂಲೆಯಲ್ಲೂ ಕೂತ್ಕೊಂಡು ಮಾತಾಡಿದೀವಿ, ಗಾಸಿಪ್ ಮಾಡಿದೀವಿ. ಸೊ ಹಾಗಾಗಿ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಬಿಗ್ ಬಾಸ್ ಕಟ್ಕೊಟ್ಟಿದೆ. ಅದೇ ಒಂದು ಬೇರೆದೇ ಪ್ರಪಂಚ. ಬೇರೆ ಪ್ರಪಂಚ ಬಹುಶಃ ನಮ್ಮ ಜೀವಮಾನದುದ್ದಕ್ಕೂ ಎಲ್ಲಿ ಹೋದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಗೋದಿಲ್ಲ. ತುಂಬಾ ಮೆಮೊರೀಸ್ ಇದೆ, ತುಂಬಾ ಖುಷಿ ಇದೆ. ಓಕೆ, ಬಿಗ್ ಬಾಸ್ ಮನೇಲಿ ಈ ಸತಿ ಬಂದಾಗ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಟ್ಯಾಗ್ ಲೈನ್ ಇತ್ತು. ಜಾನ್ವಿ ಅವರು ಬಂದಿರೋದು ಎಲ್ರಿಗೂ ಕೂಡ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನೀವು ಅದನ್ನ ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರಿ ಮ್ಯಾಮ್ ಅನ್ನುವಂಥದ್ದು? ಹೌದು, ಈ ಸಲ ಅದು ಕಾನ್ಸೆಪ್ಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಟ್ಟಿದ್ರು. ನಾನು ಕೇಳಿದೆ ಟೀಮಿಗೆ ಯಾಕೆ ಹಿಂಗೆ ಇಟ್ಟಿದ್ದೀರಾ ಅಂತ. ಇಲ್ಲ, ಅದು ಟೈಮ್ ಬಂದಾಗ ಉತ್ತರ ಕೊಡ್ತೀವಿ ಅಂದಿದ್ರು. ನಿಮ್ಗೆ ಸಿಕ್ತು ಅನ್ಸುತ್ತೆ ಇವಾಗ? ಬಹುಶಃ ಇವಾಗ ನನಗೆ ಉತ್ತರ ಸಿಕ್ಕಿದೆ. ಇಲ್ಲ, ನನ್ ಬಂದಿದ್ದು ತುಂಬಾ ಬೇಜಾರು ಇದೆ, ಶಾಕಿಂಗು ಇದೆ. ಅದು ಬಂದಾಗ ಏನೋ ಒಂಥರ 2 ತಿಂಗಳು ಎಲ್ಲೋ ಇರ್ತೀವಿ, ಅದೇ ಬೇರೆದೇ ಪ್ರಪಂಚ, ನಮ್ದೇ ಬೇರೆ ಪ್ರಪಂಚ, ಹೊರ ಜಗತ್ತೇ ಇನ್ನೊಂದು ಪ್ರಪಂಚ ಅನ್ನೋ ಥರ ಇರುತ್ತೆ. ಸೊ ನನ್ಗೊಂಥರ ನಾನು ಬ್ಲ್ಯಾಂಕ್ ಆಗಿದ್ದೀನಿ. ನನಗೆ ಅಂದರೆ ಯಾರನ್ನು ಮೀಟ್ ಆಗೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಹಾಗೆ ಅದು ಸ್ವಲ್ಪ ದಿನ ಇರುತ್ತೆ. ಏನಕ್ಕೆ ಹಿಂಗಾಯ್ತು ಏನು ಆ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೇ ಆಗ್ತಾ ಇರುತ್ತೆ. ಎಲ್ಲರೂ ಅದನ್ನೇ ಹೇಳ್ತಾ ಇರ್ತಾರೆ, ನೀವಷ್ಟೇ ಅಲ್ಲ, ಇದೊಂದು ಶಾಕಿಂಗ್ ಎಲಿಮಿನೇಷನು, ನಾವು ಅನ್ಕೊಂಡೇ ಇರಲಿಲ್ಲ ಹಂಗೆ. ನಂಗೆ ಅದು ಹೌದು, ನನ್ನ ಅಭಿಪ್ರಾಯ ಹಂಗಾಗಿದ್ರೆ ಪರವಾಗಿಲ್ಲ, ಪ್ರತಿಯೊಬ್ಬರ ಅಭಿಪ್ರಾಯ ಹಿಂಗಾಗಿದೆ ಅಂದಾಗ ನನಗೆ ಓಕೆ, ಜನರ ಮನಸ್ಸು ಓಕೆ, ಸ್ಟಾರ್ಟಿಂಗು ನೆಗೆಟಿವ್ ಆಗಿರ್ಬೋದು, ಬಟ್ ಹೊರಗಡೆ ಬಂದಮೇಲೆ ಯಾರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅಷ್ಟು ಮಟ್ಟಿಗೆ ಅವ್ರು ನನ್ನ ಗುರುತಿಸಿದ್ದಾರೆ, ನನ್ನ ಆಟ ನೋಡಿದ್ದಾರೆ, ಆಟ ಮೆಚ್ಚಿದ್ದಾರೆ. ನೆಗೆಟಿವ್ ಅವ್ರು ಪಾಸಿಟಿವ್, ಅವಳು ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ ಆಗಿ ಇದ್ಲು ಅಂತ ಪ್ರತಿಯೊಬ್ಬರು ಹೇಳ್ತಾ ಇರೋದು. ತುಂಬ ಡಿಸರ್ವಿಂಗ್ ಅಲ್ದಿರೋರು ಒಳಗಡೆ ಇದ್ದಾರೆ ಹಾಗೆ ಅಂತ ಅಂದಾಗ ಸಾಕು, ಅಷ್ಟು ಜನ ನನ್ನನ್ನು ಇಷ್ಟಪಟ್ಟಿದ್ದಾರಲ್ಲ ಅಂತ ಖುಷಿ. ಓಕೆ, ನೀವು ಜನರು ಇಷ್ಟಪಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ, ಆಯ್ತಾ? ನಿಮ್ಗೆ ಆ ವಿಡಿಯೋ ನೋಡಿದ್ಮೇಲೆ ಏನು ಅನ್ಸುತ್ತೆ ಅಂತ ಹೇಳಬೇಕು ನೀವು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಷ್ಟು ನಿಮ್ಮ ಹವಾ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿ ತೋರಿಸ್ತೇನೆ. ಓಕೆ, ಇಲ್ಲೊಬ್ರು ಅಜ್ಜಿ ನೋಡಿ ಎಷ್ಟು ಆಸೆ ಇತ್ತು ಅವರಿಗೆ, ತುಂಬ ಬೇಜಾರಾಗಿದೆ ನೋಡಿ. ಏನ್ ಹೇಳ್ತೀರಾ ಮ್ಯಾಮ್ ಈ ವಿಡಿಯೋಗೆ? ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ನನ್ನ ಮಗ ಹತ್ತಾಗ ತುಂಬಾ ಜನ ನಾವು ಹತ್ಬಿಟ್ವಿ, ನಿಮ್ ವಿಟಿ ನೋಡಿದಾಗ ಹತ್ಬಿಟ್ವಿ, ಅವನನ್ನ ನೋಡಿದಾಗ್ಲೇ ನಮ್ಗೆ ಇದು ಅನ್ಸ್ತು. ಹೌದು. ಸೊ ಆ ವಿಟಿ ನೋಡಿದಾಗ ಅದ್ರಲ್ಲಿ ಏನ್ ಕಮ್ಮಿ ಇದೆ ಅಂತ ಅನಿಸ್ತು. ನೀವೇನಕ್ಕೆ ಬಂದ್ರಿ ಆಚೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ರು. ನನ್ನ ಮಗ ಯೂಶಲಿ ಅಳಲ್ಲ, ಅವನು ತುಂಬಾ ಇಂಟ್ರೋವರ್ಟ್. ಅವನು ಯಾವುದನ್ನು ಹೇಳ್ಕೊಡಲ್ಲ, ಕಷ್ಟನೂ ಹೇಳ್ಕೊಡಲ್ಲ. ಅವ್ನು ಏನೋ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು.
ಅವನ ಹತ್ತಿರದ್ ನಮಗೆ ಆಶ್ಚರ್ಯ. ಅದು ಹಿಂಗೆ ಅಂದ್ರೆ ಅವನು ಅಷ್ಟು ನನ್ನ ಆಟ ತುಂಬಾ ಇಷ್ಟಪಟ್ಟಿದ್ದ ಅನ್ಸುತ್ತೆ. ನಾನು ಆಚೆ ಬಂದಿದ್ದು ಅವನಿಗೆ ತಡಿಯಕ್ಕಾಗಿಲ್ಲ, ಅವನು ಹತ್ತಿದ್ದು ಅದೆಲ್ಲ ಈ ರೀತಿಯಾಗಿ ವೈರಲ್ ಆಗೋದು. ಅದು ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಅಷ್ಟು ಜನಗಳ ಪ್ರೀತಿ ಗಳಿಸಿದಿರ ಅಂತಾನೆ ಹೇಳ್ಬಹುದು. ಬಿಕಾಸ್ ಆಫ್ ಮೈ ಸನ್. ಅವನ ರಿಯಾಕ್ಷನ್ ಇಂದ ಕೆಲವ್ರಿಗೊಂಥರ ಅಯ್ಯೋ ಸಂಕಟ ಆದಂಗೆ ಆಗ್ಬಿಡಿದೆ. ಸೊ ಹಾಗೆ ಇದೇ ಅಲ್ವಾ ನಾವು ಗಳಿಸೋಕ್ಕಾಗೋದು. ಟ್ರೋಫಿ ಓಕೆ ಯಾರೋ ಒಬ್ರು ಎತ್ಕೋಬಹುದು, ಹೋಗಿ ಒಳಗಡೆ ಆಟ ಆಡ್ಕೊಂಡು ಬಂದಾಗ ಈ ಥರದ್ದೆಲ್ಲ ರೀಲ್ಸ್ ನೋಡಿದಾಗ ಒಂದು ರೀತಿ ಸಾರ್ಥಕ ಭಾವ ಮೂಡುತ್ತೆ. ಓಕೆ, ನಿಮ್ಮನ್ನ ಫಸ್ಟ್ ನೋಡಿದ ತಕ್ಷಣ ನಿಮ್ಮ ಮಗ ಏನಂದ್ರು ಮ್ಯಾಮ್? ನಾನು ಫಸ್ಟ್ ಅವನ್ನ ಹುಡುಕ್ತಾ ಇದ್ದೆ. ನಾನು ಆಚೆ ಬಂದಾಗ ಫಸ್ಟ್ ನೋಡಿದ್ದೆ ನಮ್ಮ ಅಣ್ಣ ನಮ್ಮಮ್ಮನ. ನಮ್ಮಮ್ಮ ಅಳ್ತಾ ಇದ್ರು, ಯಾಕಮ್ಮ ಅಳ್ತಾ ಇದೆಯಾ, ಸುಮ್ಮನೆ ಇರು, ಎಲ್ಲಿ ಗ್ರಂಥು ಅಂತ ಅವ್ರು ಫುಲ್ ಬ್ಲ್ಯಾಂಕ್ ಆಗಿದ್ದಾರೆ, ಏನು ಮಾತಾಡ್ತಾನೆ ಇಲ್ಲ. ನಾನು ನನ್ನ ಮಗ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೆ, ಅಲ್ಲೆಲ್ಲೂ ಕಾಣಲಿಲ್ಲ. ಮತ್ತೆ ಆಮೇಲೆ ಸ್ಟೇಜಿಗೆ ಬಂದೆ. ಸ್ಟೇಜಿಗೆ ಬಂದಾಗ ಅಮ್ಮನ ಅವಾಗ ಹುಡುಕ್ತೆ. ಅವನು ನೋಡಿ ನಗಾಡ್ತಾ ಇದ್ದ, ಸ್ಮೈಲ್ ಮಾಡ್ತಾ ಇದ್ದ. ಸ್ಟೇಜಿಗೆ ಅವ್ನು ಬಂದ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಅವ್ನ ಬರ್ಡೇ ಇತ್ತು. ನಾನು ಹತ್ತಿರದಿಂದ ನೋಡ್ತಾ ಇದ್ದೀನಿ 2 ತಿಂಗಳಿಗೆ ಏನು ಬೆಳೆದಿದ್ದಾನ, ಏನು ಹಾಕೊಂಡಿದ್ದಾನೆ, ಏನು ಅಂತ. ನಾನು ಸ್ಟೇಜ್ ಮೇಲೆ ಇದ್ರೂ ನಂಗೆ ಅವನದೇ ಇದಾಗ್ತಿತ್ತು. ಸೊ ಅದಾಯ್ತು. ಅದಾದ್ಮೇಲೆ ಅವ್ನ ಬರ್ಡೇಗೆ ಸುದೀಪ್ ಸರ್ ಎಲ್ಲ ವಿಶ್ ಮಾಡಿದ್ರು. ಅವನಿಗೆ ಒಂದು ಕಾಫಿ ಕಪ್ ಕೊಟ್ರು, ಪರ್ಸನಲ್ ಕಾಫಿ ಕಪ್, ಬರ್ಡೇ ಗಿಫ್ಟ್. ಸೊ ಅದ್ರಲ್ಲೇ ಅವ್ನು ಹಾಲು ಕುಡಿತಾ ಇದ್ದಾನೆ ಡೈಲಿ. ಅದೊಂದು ಒಳ್ಳೆ ಪ್ರೀಶಿಯಸ್ ಗಿಫ್ಟ್ ಅವನಿಗೆ ಸಿಕ್ಕಿದ್ದು ಬರ್ಡೇಗೆ. ಅದಾದ್ಮೇಲೆ ಅವನು ಅವ್ರ ಮನೆಗೆ ಹೋದ್ರು. ನಮ್ದು ಪ್ರೋಟೋಕಾಲ್ ಇರುತ್ತೆ, ಆ ದಿನ ನಾವು ಮನೆಗೆ ಹೋಗಂಗಿರಲ್ಲ, ಯಾಕಂದ್ರೆ ಅದು ಟೆಲಿಕಾಸ್ಟ್ ಆಗೋ ತನಕ ಮನೆಗೆ ಹೋಗಂಗಿರಲ್ಲ, ನೆಕ್ಸ್ಟ್ ಡೇ ತಾನೇ ಅದು ಆಗೋದು. ಸೊ ನಾನೆಲ್ಲೋ ಹೋಟೆಲಲ್ಲೇ ಇದ್ದೆ. ಯಪ್ಪ ಅದನ್ನ ಒಂದೊಂದು ಕ್ಷಣನೂ ಅಲ್ಲಿ ನಾನು ಎಣಿಸ್ತಾ ಇದ್ದೀನಿ. ಮೊಬೈಲ್ ಇತ್ತು ಅಂದರೆ ನನ್ನ ಶ್ಯಾಡೋ ಅವರು ಮೊಬೈಲ್ 1-2 ಸಲ ಯೂಸ್ ಮಾಡ್ಬೋದಾಗಿತ್ತು ಅಷ್ಟೇ ಫ್ಯಾಮಿಲಿ ಜೊತೆಗೆ. ಮತ್ತೆ ಅದನ್ನು ಮಾಡಂಗಿಲ್ಲ, ತುಂಬ ಬೋರ್ ಆಗ್ತಿತ್ತು. ಯಾವಾಗ ಮನೆಗೆ ಹೋಗ್ತೀನೋ ಹೋದಾಗ ಎಲ್ಲರೂ ಸರ್ಪ್ರೈಸ್ ನನಗೆ ಅರೇಂಜ್ ಮಾಡಿದ್ರು ಮನೇಲೆಲ್ಲ, ವೆಲ್ಕಮ್. ಅದು ನೀವು ವಿಡಿಯೋ ನೋಡಿರ್ಬೋದು. ಅದಾದ್ಮೇಲೆ ಅವ್ನು ಬಂದು ಹಗ್ ಮಾಡಿ ಮಾತಾಡಿ ಚೆನ್ನಾಗ್ ಆಡ್ದೆ ಅಂತೆಲ್ಲ ಹೇಳ್ದ. ಮಗನಿಂದ ಬಂದ್ರೆ ಅದೇ ಒಂದು ವೇದವಾಕ್ಯ ಅಂತ ಹೇಳ್ಬೋದು, ಅದಕ್ಕಿಂತ ಖುಷಿ ಬೇರೆ ಯಾವುದು ಇಲ್ಲ. ಹೌದು, ತುಂಬಾ ಸಣ್ಣ ಆಗಿದ್ಯಾ. ಅವನಿಗೆ ನಾನ್ ಸಣ್ಣ ಆಗ್ಬೇಕು, ಬರೀ ಬೈತಿರ್ತಾನೆ ಡುಮ್ಮಿ ಅಂತಿದ್ದ ಮುಂಚೆ. ಸೊ ನಾನ್ ಸಣ್ಣ ಆಗಿದ್ ನೋಡಿ ತುಂಬಾ ಖುಷಿ. ಸಣ್ಣ ಆಗಿದ್ಯಾ, ಎಷ್ಟ್ ಸಣ್ಣ ಆಗಿದ್ಯಾ ಅಂತ ಹೇಳಿ ತುಂಬಾ ಖುಷಿ ಪಡ್ತೇನೆ. ನಿಂಗೆ ಇಷ್ಟ ಅಲ್ಲೇನೋ ನಾನ್ ಸಣ್ಣ ಆದ್ರೆ ಅಂತ ಅಂದೆ. ಹ್ಞೂ ಅಮ್ಮ, ಅಮ್ಮಿ ಅಂತ ನನ್ನ. ಹ್ಞೂ ಅಮ್ಮಿ ತುಂಬಾ ಸಣ್ಣ ಆಗಿದ್ಯಾ ಅಂದ. ಚೆನ್ನಾಗಿ ಅದೇ ಇಲ್ಲಿವರೆಗೂ ಶೋ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರ್ತೀನಿ, ಅಮ್ಮನ್ ಕೇಳ್ತಾ ಇರ್ತೀನಿ ಏನೇನಾಯ್ತು ಅಂತ ಎಲ್ಲ. ಸೊ ಒಂಥರ ಆ ಮೊಮೆಂಟು ಕೂಡ ಮರೆಯೋಕ್ಕಾಗಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ನೀವು ಎಲಿಮಿನೇಟ್ ಆದ ತಕ್ಷಣ ಇನ್ನೊಂದು ರೂಮರ್ಸ್ ಎಲ್ಲ ಹರಡಿರೋದು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರಂತೆ ಜಾನ್ವಿ. ಬಿಕಾಸ್ ಸೀಕ್ರೆಟ್ ರೂಮ್ ಅಂತ ಹೇಳಿ ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ಸೀಕ್ರೆಟ್ ರೂಮ್ ಅನ್ನೋದು ಕಾಮನ್ ಆಗಿದೆ. ಜಾನ್ವಿ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ, ಸೀಕ್ರೆಟ್ ರೂಮ್ ಅಂತ ಹೇಳಿ. ನೆಕ್ಸ್ಟ್ ಎವಿಕ್ಷನ್ ಬಂದಾಗ ಸುದೀಪ್ ಸರ್ ಮನೆಯವರೆಲ್ಲ ಕರೆದಾಗ್ಲೇ ಎಲ್ರಿಗೂ ಅನ್ಸಿರೋದು ಹೋಗ್ತಾ ಇದಾರೆ ಜಾನ್ವಿ ಅನ್ನುವಂಥದ್ದು. ಬಿಗ್ ಬಾಸ್ ಮನೇಲಿ ಕಳೆದಿರುವಂತಹ ಅಷ್ಟು ಕ್ಷಣಗಳನ್ನು ಒಂದ್ಸತಿ ಮೆಲುಕು ಹಾಕ್ಬೇಕು ಅಂತ ಇದ್ರೆ ಯಾವ್ದು ಮ್ಯಾಮ್ ನಿಮ್ದು ಬೆಸ್ಟ್ ಮೂಮೆಂಟ್ ಅಂತಿದ್ರೆ? ನನಗೆ ತುಂಬಾ ಇದೆ ಆ ಥರ ಬೆಸ್ಟ್ ಮೂಮೆಂಟ್ ಅನ್ನೋದು. ನಾವು ಅಡುಗೆ ಮಾಡಿದಾಗ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದು, ಅದನ್ನ ನಾನು ಬಿಗ್ ಬಾಸು ಅದು ಇದು ಅನ್ಕೋತಾ ಇಲ್ಲ, ಅದನ್ನ ನನ್ನ ಇನ್ನೊಂದು ಮನೆನೇ ಅನ್ಕೋತಾ ಇದ್ದೆ. ಸೊ ಮನೇನಲ್ಲಿ ನಾವೆಲ್ಲ ಹೆಂಗ್ ಸೊಪ್ಪು ಸೋಸ್ತೀವಿ, ಆಚೆ ಹೋಗಿ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಸೊಪ್ಪು, ಮೋಸ್ಟ್ಲಿ ಯಾರು ಅದನ್ನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಇಷ್ಟು ದಿವಸದಲ್ಲಿ ನನ್ನ ನೇತೃತ್ವದಲ್ಲೇ ಎಲ್ಲ ನಡೀತಾ ಇತ್ತು. ಪ್ರತಿಯೊಬ್ಬರು ತಿಂದು ತುಂಬಾ ಚೆನ್ನಾಗಿದೆ ಅನ್ನೋದು. ನೀವು ಅನ್ನಪೂರ್ಣೇಶ್ವರಿ ಅನ್ನೋರು, ಸುದ್ದಿ ಅವರು, ಅನ್ನದಾತೆ ಅಂತ ಹೇಳಿ ನನ್ನ ಕರೆಯೋರು ಎಲ್ರು ತುಂಬಾ ನಾನ್ ಮಾಡಿದ್ರೆ ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳಿ. ಚೆನ್ನಾಗಿ ಅಡಿಗೆ ಮಾಡ್ತೀರಾ? ನಿಜವಾಗ್ಲೂ ಅಡಿಗೆ ಬರುತ್ತೆ ನನಗೆ, ನನ್ ಚಿಕ್ಕ ವಯಸ್ಸಿಂದನೂ ಅಡಿಗೆ ಬರುತ್ತೆ. ಸೊ ಅವ್ರ ಕ್ರೆಡಿಟ್ ಆಗಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣನ್ಗೆ ಹೋಗ್ಬೇಕು. ಹೋದ್ಮೇಲೆ ಏನ್ ಮಾಡ್ತೀಯ ಅಂತ ಹೇಳಿ ಅವಾಗ ಚಿಕ್ಕ ವಯಸ್ಸಿಂದನೂ ನನಗೆ ಕಲ್ಸಿದ್ರು. ಸೊ ಅದು ಬಿಗ್ ಬಾಸ್ ಮನೆಯಲ್ಲಿ ಹೆಲ್ಪ್ ಆಯ್ತು. ಅದು ಬಿಟ್ರೆ ಆ ಟಾಸ್ಕ್ಗಳನ್ನ ಅವರು ಡಿಸೈನ್ ಮಾಡ್ತಾ ಇದ್ದಂತಹ ರೀತಿ, ಒಂದೊಂದು ಟಾಸ್ಕ್ ಆಡ್ದಾಗ್ಲೂ ಮೈ ಮೇಲೆ ನಮಗೆ ದೆವ್ವನೇ ಬಂದ್ಬಿಡ್ತಾ ಇತ್ತು. ಅಂದ್ರೆ ಯಾವ ನೋವು ನಮಗ್ ಗೊತ್ತಾಗ್ತಾ ಇಲ್ಲ. ಟಾಸ್ಕು ಪಲ್ಟಿ ಅದು ಇದು ಸ್ವಲ್ಪ ಕಾನ್ಶಿಯಸ್ ಆಗಂತೂ ಇರ್ತಿದ್ದೆ, ಯಾಕಂದ್ರೆ ಕಾಲ್ಗಿಲ್ ಏನಾದ್ರು ಮುರಿಬಾರ್ದು ಅನ್ನೋದು ಇತ್ತು. ಯಾಕಂದ್ರೆ ತುಂಬಾ ದಿನ, ಯಾಕಂದ್ರೆ ಕಬಡ್ಡಿ ಎಲ್ಲ ಆಡುವಾಗ ಇಲ್ಲಿ ಆಚೆ ಕಡೆ ನಾವು ಕಬಡ್ಡಿ ಎಲ್ಲ ಹೋಗ್ತಾ ಇದ್ವಲ್ಲ, ಕೆಲವರೆಲ್ಲ ಪಾಪ ಅವ್ರ ಮೇಲ್ ಕುತ್ಕೊಂಡು ಪ್ರೆಸ್ ಆಗಿ ಅವ್ರಿಗೆ ಹೇಳಕ್ ಆಗದೆ ಇರೋ ತರ ಎಲ್ಲ ಆಗಿತ್ತು. ಸೊ ಅದೆಲ್ಲ ನನ್ನ ತಲೆನಲ್ಲಿತ್ತು. ತುಂಬಾ ಏನೋ ಆಗದೆ ಇದ್ದಾಗ ಗಿವ್ ಅಪ್ ಮಾಡ್ಬಿಡ್ತಿದ್ದೆ. ದಬಾಯಿಸಿ ಎತ್ತಕ್ ಹೋಗಿ ಅವ್ರು ನಮ್ಮನ್ನ ಹಿಡಿದು ಏನೋ ಬಾಲ್ ಟಾಸ್ಕ್ ಅಲ್ಲಂತೂ ನಾವು ನೋಡಿದ್ದೇವೆ, ಸರಿಯಾಗಿ ಎಲ್ರಿಗೂ ಚೆಡ್ದಿರೋದು. ಬಾಲ್ ಟಾಸ್ಕ್ ಯಾವ್ದು ಹೇಳಿ? ಅದು ಕೆಳಗೆ ಹಾಕಿರೋದು. ಇನ್ನೊಂದು ರಘು ಜೊತೆ ಒಂದು ಬಾಲ್ ಟಾಸ್ಕ್ ಇತ್ತು ನೋಡಿ, ಹುಡುಗಿಯರಿಗೆ ಬೇರೆನೆ ಬಾಲ್ ಟಾಸ್ಕ್ ಇತ್ತು. ಸೊ ಆ ಟಾಸ್ಕ್ ಅಲ್ಲಿ ಹೌದು. ಸೊ ಅದೆಲ್ಲ ಡಿಪೆಂಡ್ ಅಂತ ಬಂದಾಗ ಜಾನ್ವಿ ಅವ್ರು ಚಂದಾಗಿ ಡಿಪೆಂಡೆನ್ಸ್ ಮಾಡ್ತಿದ್ರು ಅಂತ ಹೇಳಿ. ಓಕೆ, ಡಿಪೆಂಡಿಂಗ್ ಚೆನ್ನಾಗಿತ್ತು ನಂದು. ಅದೇ ಅನ್ನೋರು ಒಳಗಡೆ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಜಾನ್ವಿ ಅವ್ರಿಗೆ. ಅಯ್ಯಪ್ಪ ಇವ್ರು ಏನಾರು ಭಾರ ಹಾಕ್ಬಿಟ್ರೆ ಎದ್ದೇಳಕ್ ಆಗಲ್ಲ ಅಂತೆಲ್ಲ ಅನ್ನೋರು. ನಮ್ಗೆ ಗೊತ್ತಿರ್ಲಿಲ್ಲ ಆಚೆ ಕಡೆಯಿಂದ ನಾವ್ ಇಷ್ಟು ಚೆನ್ನಾಗಿ ಆಟ ಆಡ್ತೀವಿ ಅಂತ, ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು.
ಅದನ್ನ ಬಿಟ್ರೆ ಮಗನ ಲೆಟರ್ ಬರುತ್ತೆ ಒಂದ್ಸಲ. Exactly, ಹೌದು. ಎಷ್ಟೋ ಒಬ್ಬ ಒಂಥರ OSS ಅಲ್ಲಿ ಮರುಭೂಮಿಯಲ್ಲಿ OSS ಸಿಕ್ಕಾಗ ಬಿಟ್ಕೊಡ್ತಾರೆ ನಿಮ್ಗೆ ಆ ಒಂದು ಲೆಟರ್ ಆ ಮೊಮೆಂಟ್ ಕೂಡ ಅದೊಂದು ಒಂದು ತಾಯಿ ಇನ್ನೊಬ್ಬ ತಾಯಿಗೆ ಮಾಡಿದಂತಹ ಮಹಾ ತ್ಯಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೂ ಅವ್ರ ಮಗ ಏನ್ ಬರ್ದಿರ್ತಾನೆ ಅಂತ ನೋಡೋ ಕುತೂಹಲ ಇರುತ್ತೆ. ಅವ್ರು ಅದನ್ನ ಬಿಟ್ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಯ್ತು. ಅದನ್ನ ಓದಿದ್ದು, ಚಿಲ್ಡ್ರನ್ಸ್ ಡೇಗೆ ನಮ್ಮ ಮಕ್ಕಳ ವಿಡಿಯೋ ಬಂದಿದ್ದು, ಎಷ್ಟೋ ದಿನ ಆದ್ಮೇಲೆ ಅವ್ರನ್ನ ಟಿವಿಯಲ್ಲಿ ನೋಡಿದಾಗ ಅದು ಒಂಥರ ಗೂಸ್ ಬಂಪ್ಸ್ ಮೊಮೆಂಟ್ ಅದು. ಅದಾದ್ಮೇಲೆ ಸುದೀಪ್ ಸರ್ ವೀಕೆಂಡ್ ಬರ್ತಾ ಇದ್ರು, ಅವ್ರನ್ನ ನಾವು ಅವ್ರ ಆಂಕರಿಂಗ್ ನ ಲೈವ್ ಆಗಿ ನೋಡುವಂತ ಒಂದು ಸೌಭಾಗ್ಯ, ಅವ್ರನ್ನ ನೋಡೋ ಸೌಭಾಗ್ಯ. ಸೊ ತುಂಬಾ ವಿಚಾರಗಳನ್ನ ಆ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೋತೀನಿ. ಯಾಕಂದ್ರೆ ಆ ಮನೆಯಲ್ಲಿ ಜೀವಿಸಿ ಅಂತ ಸುದೀಪ್ ಸರ್ ಹೇಳ್ತಾ ಇದ್ರು. ನಾನು ಆ ಮನೆಯಲ್ಲಿ ಲಿಟ್ರಲಿ ಜೀವಿಸಿದ್ದೀನಿ. ಅದು ನನ್ನ ಮನೆ, ಪ್ರತಿಯೊಂದು ವಸ್ತುನು ನಂದು, ಪ್ರತಿಯೊಂದು ಮೂಲೆನೂ ನಂದು ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಇಡೀ ಮನೇನ ತುಂಬಾ ಮಿಸ್ ಮಾಡ್ತೀನಿ. ಓಕೆ, ನೀವು ಥಿಂಗ್ಸ್ ಅಂತ ಹೇಳಿ ಬಂದಾಗ ಬಿಗ್ ಬಾಸ್ ಮನೇಲಿ ಜಾನ್ವಿ ಅವರಿಗೆ ಯಾವ್ದಾದ್ರು ಒಂದು ಥಿಂಗ್ಸ್ ತರಬಹುದು ಅಂತ ಇದ್ರೆ ಏನ್ ತಗೊಂಡ್ ಬರ್ತಾ ಇದ್ರಿ, ಕತ್ಕೊಂಡ್ ಬರ್ತಾ ಇದ್ರಿ ಅಲ್ಲಿಂದ? ಅಲ್ಲಿದೆ ನೋಡಿ ಆ ಬಾಟ್ಲು. ಓಕೆ, ಅದ್ ನಮ್ಗೆ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದದು. ಆ ಬಾಟ್ಲ್ ತಗೊಂಡ್ ಬಂದೆ. ಎಲ್ರು ಮೆಮೊರಿಗೆ ಅಂತ ಹೇಳಿ ತಗೊಂಡ್ ಹೋಗೋರು, ಎಲ್ಲರಿಗೂ ಬ್ಲೂ ಕಲರ್ ಬಾಟಲ್. ಸೊ ಆ ಮೆಮೊರಿ ಇರ್ಲಿ ಅಂತ ಆ ಬಾಟಲ್ ತಗೊಂಡ್ ಬಂದೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಬಂದಾಗ ಜಾನ್ವಿ ಅವರು ಎಲ್ರಿಗೂ ಪೈಪೋಟಿ ಅಂತ ಕೊಡ್ತಾ ಇದ್ರು. ನಿಮ್ಗೆ ಯಾಕಪ್ಪ ಈ ಒಂದು ಟಾಸ್ಕ್ ಬಂತು ಅಂತ ಹೇಳಿ ಆ ಟಾಸ್ಕ್ ಇದ್ದಾಗ ಅನ್ಸಿದ್ಯಾ ಯಾವಾಗಾದ್ರೂ? ಈ ಟಾಸ್ಕ್ ಯಾಕಪ್ಪ ಬಂತು ಅಂತೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಸೋಲು ಗೆಲುವು ಇದ್ದೇ ಇರೋದು. ಕ್ಯಾಪ್ಟನ್ ಆಗ್ಬೇಕಿತ್ತು ಒಂದು ಟಾಸ್ಕ್ ಅಲ್ಲಿ. ಅದಿತ್ತು ಆ ಟಾಸ್ಕ್ ಅಲ್ಲಿ. ಹೌದಪ್ಪ, 100%. ನಾವು ಪಕ್ಕ ಜಾನ್ವಿ ಅವರು ಫಿಮೇಲ್ ಅಂತ ಬಂದಾಗ ಇವ್ರೇ ಕ್ಯಾಪ್ಟನ್ ಆಗ್ತಾರ ಅಂತ ಅನ್ಕೊಂಡಿದ್ವಿ. ನಾನು ಅದೇ ತರ ಮನ್ಸಲ್ಲಿ ಇಷ್ಟು ದಿನ ಬರೀ ಮೇಲ್ ಹಾಕಿದರೆ ಈ ಸಲ ನಾನು ಫಿಮೇಲ್ ಆಗ್ತೀನಿ ಅದೇ ತರ ಅನ್ಕೋತಿದ್ದೆ. ಬಟ್ ಪ್ರತಿ ಸಲ ಮಿಸ್ ಆಗೋದು. ಅದೇನು ಹಣೆ ಬರ ಲಕ್ಕಿರ್ಲಿಲ್ಲ ನಮ್ಗೆ. ಒಂದು ಕಿಚನ್ ಚಪ್ಪಾಳೆ ತಗೊಂಡ್ಲಿಲ್ಲ, ಕ್ಯಾಪ್ಟನ್ ಆಗ್ಲಿಲ್ಲ. 3 ಸಲ ರೇಸಿಗೆ ಹೋಗಿದ್ದೆ. 3 ಸಲನೂ ಹೋಗಿ ರೇಸಿಂದ ವಾಪಸ್ ಬಂದಿದ್ದೀನಿ. ತುಂಬಾ ಬೇಜಾರಿದೆ ಅದ್ರ ಬಗ್ಗೆ. ಏನು ಮಾಡ್ಲಿಲ್ವಲ್ಲ ಮನೆಗೆ. ಉತ್ತಮ ಮಾತ್ರ 2 ಸಲ ತಗೊಂಡಿದ್ದೆ, ಅದು ಬಿಟ್ರೆ ಇನ್ನೇನು ಮಾಡಿಲ್ಲ. ಆದ್ರೂ ಗ್ರೇಟ್ ಅಲ್ವಾ, ಕಳಪೆ ತಗೊಂಡಿಲ್ಲಲ್ಲ ನೀವು? ಇಲ್ಲ, ನಂಗೆ ಕಳಪೆ ತಗೊಳಕ್ಕೂ ಆಸೆ ಇತ್ತು. ಆ ಜೈಲಲ್ಲಿ ಇರ್ಬೇಕು, ಆ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ. ಸೊ ನನಗೆ ಕಳಪೆನೂ ತಗೊಂಡಿಲ್ಲ, ಅದು ಬೇಜಾರಿದೆ. ಕಳಪೆ ತಗೊಳೋದಕ್ಕೂ ಬೇಜಾರಿ ಇಲ್ಲ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಟಚ್ ರಿಯಲ್ ಲೈಫಲ್ಲಿ ಅಂತೂ ಹೋಗಲ್ಲ, ರಿಯಲ್ ಲೈಫಲ್ಲಿ ಜೈಲ್ಗೆ ಹೋಗಲ್ಲ. ಅಲ್ಲಾದ್ರೂ ಒಂದಿನ ಹೋಗ್ ಬರೋಣ ಅಂತ ಆಸೆ ಇತ್ತು ನನಗೆ, ಬಟ್ ಅದಾಗ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಮತ್ತು ಅಶ್ವಿನಿ ಅವರ ಬಾಂಡಿಂಗ್ ಅಂತೂ ಎಲ್ರಿಗೂ ಕೂಡ ಫೇಮಸ್ ಅಂತ ಹೇಳ್ಬೋದು. ದೊಡ್ಡವ ಚಿಕ್ಕವ ಅನ್ನುವಂತ ಹೆಸರಿನಲ್ಲೇ ತುಂಬಾನೇ ಫೇಮಸ್ ಆಗಿದ್ದೀರಾ. ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ಬಂದಾಗ ಒಂದ್ಸತಿ ಗಲಾಟೆ ಆಗುತ್ತೆ ನಿಮ್ಮಿಬ್ರಿಗೂ, ಎಲ್ಲೋ ಮುನ್ಸ್ಕೊಳ್ತೀರಾ ಇಬ್ರು ಕೂಡ. ಮುನಿಸ್ಕೊಂಡ ಅದೇ ವಾರದಲ್ಲಿ ಜಾನ್ವಿ ಅವರು ಉತ್ತಮ ಅನ್ನುವಂತ ಒಂದು ಪಟ್ಟಕ್ಕೆ ಬರ್ತಾರೆ. ಎಲ್ಲೋ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿದ್ದವರೇ ಹೇಳಿದ್ದು ನಿಮ್ಗೆ, ಅವ್ರ ಸಾವಾಸ ಬಿಟ್ಟ ತಕ್ಷಣ ಇವ್ರಿಗೆ ಉತ್ತಮ ಸಿಕ್ತು. ಇದೆಷ್ಟರ ಮಟ್ಟಿಗೆ ಸರಿ? ಹೌದಾ? ನೀವು ಅವ್ರ ಜೊತೆ ಇಲ್ಲದಕ್ಕೆ ನಿಮ್ಗೆ ಉತ್ತಮ ಸಿಕ್ಕಿದಲ್ಲ, ನೀವು ಆಟ ಆಡಿ ನಿಮ್ಗೆ ಸಿಕ್ಕಿರೋದಲ್ವಾ? ಎರಡೂ ಇರಬಹುದು. ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಹೆಂಗಾಗತ್ತೆ, ಒಬ್ರನ್ನ ನೋಡೋ ದೃಷ್ಟಿಕೋನ ಅವ್ರವ್ರೇ ಒಂದ್ ಇದಕ್ಕೆ ಹಾಕೊಂಡ್ಬಿಟ್ಟಿರ್ತಾರೆ. ನನ್ನ ಪ್ರಕಾರ ಅಶ್ವಿನಿ ಅವ್ರು ಬೇರೆ, ಮನೆಯವ್ರ ಪ್ರಕಾರ ಅಶ್ವಿನಿ ಅವ್ರು ಬೇರೆ. ಕೆಲವ್ರ ಪ್ರಕಾರ ಈಗ ಅದು ಚೇಂಜ್ ಆಗ್ತಾ ಇದೆ. ಧನು ಕೂಡ ಅಶ್ವಿನಿ ಅವ್ರನ್ನ ನೋಡೋ ರೀತಿ ಎಲ್ಲ ಚೇಂಜ್ ಆಗ್ತಾ ಇದೆ, ಅಭಿ ಕೂಡ. ಸೊ ಹಾಗಾಗಿ ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು, ನನ್ಗೆ ಅದೇ ಸ್ವಲ್ಪ ನಾನು ಮಿಂಗಲ್ ಆಗ್ತೀನಿ, ಅಡ್ಗೆ ಎಲ್ಲ ಮಾಡಿ ಹಾಕ್ತೀನಲ್ಲ, ಸೊ ಅದೆಲ್ಲ ಅವ್ರಿಗೆ ಖುಷಿ. ಟಾಸ್ಕು ಆಡ್ತಾರೆ, ಅಡ್ಗೆನೂ ಮಾಡ್ತಾರೆ, ಗಂಟೆಗಟ್ಲೆ ನಿಂತಿರ್ತಾರೆ. ಅದನ್ನ ನೋಟಿಸ್ ಮಾಡಿ ನನಗೆ, ನಾನು ಅವ್ರ ಜೊತೆ ಇರುವಾಗ್ಲೂ ಅಡ್ಗೆ ಮಾಡ್ತಿದ್ದೆ, ಆದ್ರೆ ಅದು ನೋಟಿಸ್ ಆಗ್ತಾ ಇಲ್ಲ. ಅವ್ರನ್ನ ಬಿಟ್ಟು ನಾನು ಅಡ್ಗೆ ಅಶ್ವಿನಿ ಅವ್ರಿಗೆ ಮಾತ್ರ ಮೀಸಲು. ಸೊ ಹಂಗೆ ಆಗಿತ್ತು ಅದು. ಅವ್ರ ಜೊತೆ ಇದ್ವಾಗ್ಲೂ ಅಡ್ಗೆ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ಯಾರು ಗುರ್ತಿಸ್ತಾ ಇರ್ಲಿಲ್ಲ, ಬರೀ ಕಾಂಪ್ಲಿಮೆಂಟ್ ಕೊಡೋರು ಸುಮ್ಮನೆ ಆಗೋರು. ಬಟ್ ಅವ್ರನ್ನ ಬಿಟ್ಟು ಎಲ್ಲ ಇದು ಮಾಡಿದಾಗ, ಎಲ್ಲೋ ಅವ್ರ ಜೊತೆ ಮಿಂಗಲ್ ಆದಾಗ, ಬೇರೆಯವ್ರ ಜೊತೆ ಎಲ್ಲ, ಬಹುಶಃ ಅದು ಅವ್ರಿಗೆ ಇಷ್ಟ ಆಗಿರ್ಬೋದು ನನ್ನ ಪರ್ಸನಾಲಿಟಿ, ಅದಕ್ಕೆ ಉತ್ತಮ ತಗೊಂಡೆ. ಮನೆಯಲ್ಲಿ 16 ಜನನು ಕೂಡ ಅಶ್ವಿನಿ ಅವರನ್ನು ದೂರ್ತಾ ಇದ್ದ ಟೈಮಲ್ಲಿ ಅಶ್ವಿನಿ ಇಸ್ ದ ಬೆಸ್ಟ್ ಅಂತ ಹೇಳ್ತಾ ಇರುವಂತ ಪರ್ಸನ್ ನೀವೊಬ್ರೇ ಆಗಿದ್ರಿ ಮನೆಯಲ್ಲಿ ಇದ್ದಾಗ. ಸೊ ನಿಮ್ ಪ್ರಕಾರ ನಿಮ್ಮ ಮತ್ತೆ ಅಶ್ವಿನಿ ಅವರ ಒಂದು ಸ್ನೇಹದ ಬಗ್ಗೆ ಹೇಳ್ಬೇಕು ಅಂತಿದ್ರೆ ಏನ್ ಹೇಳ್ತೀರಾ ಮ್ಯಾಮ್? ಅಂದ್ರೆ ಬಿಗ್ ಬಾಸ್ ಮನೇಲಿ ನಂಗೆ ಸಿಕ್ಕಂತ ಒಬ್ಬ ಒಳ್ಳೆ ಗೆಳತಿ ಅಂದ್ರೆ ಅದು ಅಶ್ವಿನಿ ಅವರೇ. ಹೌದು, ತಪ್ಪ ಆಗಿದೆ, ಇಬ್ರು ಸೇರ್ಕೊಂಡು ತಪ್ಪು ಮಾಡಿದೀವಿ. ಮಾತಾಡೋ ಬರದಲ್ಲಿ ಅವ್ರು ಇಂಡಿವಿಜುವಲ್ ಆಗಿ ಅವರು ತಪ್ಪು ಮಾಡಿದ್ದಾರೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡಬೇಕು, ಅದನ್ನ ತಿದ್ಕೊಂಡಿದೀವಿ, ಸಾರಿ ಕೇಳಿದೀವಿ, ಎಲ್ಲ ಆಗಿದೆ. ಒಂದೇ ಒಂದು ಇನ್ಸಿಡೆಂಟ್ ಇಂದ ಒಬ್ಬ ಮನುಷ್ಯ ಹೀಗೆ ಅಂತ ನಾವು ಜಡ್ಜ್ ಮಾಡಕ್ ಆಗಲ್ಲ. ಹೌದು, ಅವ್ರು ತುಂಬಾ ರೂಡ್ ಆಗಿ ಸೌಂಡ್ ಆಗ್ಬೋದು, ಅಂದ್ರೆ ಒಂದ್ ವಿಚಾರ ಸ್ವಲ್ಪ ಎಳಿತಾರೆ. ಅದನ್ನ ನಾನು ಅವ್ರಿಗೂ ಹೇಳಿದ್, ನನಗೂ ಅದಿಷ್ಟ. ಯಾಕೆ ಅಷ್ಟೊಂದು ಎಳಿತೀರಾ, ಜಗಳ ಆಡಿ ನೈಟ್ ಎಲ್ಲ ಎಳೆದು ಊಟ ಬಿಟ್ಟು ಅಷ್ಟೊಂದೆಲ್ಲ ಬೇಕಾ ಅಂತ. ಬಟ್ ತುಂಬಾನು ನಾನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದು ಅವ್ರ ಆಟದ ರೀತಿ ಆಗಿರ್ಬೋದು, ಇದು ಹೈಲೈಟ್ ಆಗ್ಬೇಕು ಅಂತ ಹೇಳಿ ಅವ್ರು ಆಟ ಆಡ್ತಿದ್ರೆ ನಾನು ಅದನ್ನ ತಡಿಯಕ್ಕೂ ಆಗಲ್ಲ. ಒಂದ್ಸಲ ಹೇಳ್ತಿದ್ದೆ, ಸುಮ್ಮನೆ ಆಗ್ತಾ ಇದ್ದೆ.
ಆ, ನೇರವಾಗಿ ಹೇಳೋದೇ ಬೆಟರ್ ಅನ್ಸುತ್ತೆ. ಒಂಥರ ಹಿಂದೆಯಿಂದ ಬಂದು ಚಾಕು ಹಾಕ್ತಾರೆ ಅಲ್ವಾ, ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ, ಅದನ್ನ ಮಾಡೋ ಬದಲು ನಾವು ಏನು ಇದೀವಿ ಅದನ್ನ ನೇರವಾಗಿ ಹೇಳೋದೇ ಬೆಟರು. ಅವಾಗ ಅವ್ರು ಏನು ಅನ್ನೋದು ಇಡೀ ಮನೆಗೆ ನೋಡಿ, ಈಗ ಇಡೀ ಮನೆಗೆ ಅಶ್ವಿನಿ ಅಂದ್ರೆ ಏನು ಅಂತ ಗೊತ್ತಿದೆ. ಕೆಲವ್ರು ಅರ್ಥ ಆಗದೆ ಇರೋರು ಇನ್ನ ಇದಾರೆ. ಧ್ರುವಂತ್ ಇದುವರೆಗೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ತಿದ್ದಾನೆ. ನೀವೇ ಹೇಳಿದ್ರಿ ಮ್ಯಾಮ್ ಮುಂದಿನ ಏನೋ ಸಮಸ್ಯೆ ಇದೆ ಆ ತರ ಸಮಸ್ಯೆ ಅಂತೂ ಅಶ್ವಿನಿ ಅವರಲ್ಲಿ ಇಲ್ಲ. ಅಶ್ವಿನಿ ಏನು, ಅಶ್ವಿನಿದು ಟ್ರಿಗರ್ ಪಾಯಿಂಟ್ ಏನು, ಅಶ್ವಿನಿ ಪ್ಲಸ್ ಏನು ಮೈನಸ್ ಏನು ಅಂತ ಇಡೀ ಮನೆಗೆ ಗೊತ್ತಿದೆ. ಯಾಕಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಗೊತ್ತಾಗ್ಬಿಡ್ತೀವಿ. ಸೊ ಆ ಥರ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಅವರು ಅಂತ ನಂಗೆ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ಒಂದು ಸ್ನೇಹ ಬಾಂಧವ್ಯ ಅನ್ನುವಂಥದ್ದು ಎಲ್ರಿಗೂ ಕೂಡ ಆಗೋದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಅನ್ನು ಲೈಫ್ ಲಾಂಗ್ ತನಕ ನಾನು ಕ್ಯಾರಿ ಮಾಡ್ತೇನೆ ಅಂತಿದ್ರೆ ಯಾರ ಜೊತೆ? ಅದೇ ಅಶ್ವಿನಿ ಅವರು, ಸುದಿ ಅವರು, ಬಿಗ್ ಬಾಸ್ ಮನೇಲಿ ನಂಗೆ ಸಿಕ್ಕ ಇಬ್ಬರು ಫ್ರೆಂಡ್ಸ್ಗಳು. ಅದನ್ನ ನಾನು ಉಳಿಸ್ಕೋತೀನಿ, ಹೌದು. ಬಟ್ ಐ ಡೋಂಟ್ ನೋ, ಈಗ ಫ್ರೆಂಡ್ಶಿಪ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು ಅಂತ ಬಹುಶಃ ಅದಾಗಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದರೆ ಹೊರಗಡೆ ಬಂದಮೇಲೆ ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ ಇಬ್ರಿಗೂ ಒಂದು ಹಂತಕ್ಕೆ ಬಂದಿದ್ದೀವಿ, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಜೀವನದಲ್ಲಿ ಮುಂಚಿಂದನೂ ತುಂಬ ಟ್ರಾವೆಲ್ ಮಾಡಿರೋರು ತುಂಬ ಜನ ಇರ್ತಾರೆ. ಅವ್ರ ಜೀವನದಲ್ಲಿ ಮುಂಚಿಂದ ಟ್ರಾವೆಲ್ ಮಾಡಿರೋರು ಸ್ವಲ್ಪ ಜನ. ನಾವು ಈಗ ಸಿಕ್ಕಿದ್ದು ಏನೋ ಸಿಗ್ಬೋದು, ಡಿನ್ನರ್ ಮಾಡ್ಬೋದು, ಏನೋ ಫಂಕ್ಷನಲ್ಲಿ ಅಟೆಂಡ್ ಮಾಡ್ಬೋದು, ಅಥವಾ ಇಬ್ಬರು ಎಲ್ಲೋ ಹೋಗ್ಬೋದು. ಬಟ್ ಅದ್ರ ಆಚೆಗೆ ಅದಕ್ಕೂ ಮೀರಿ ಗೆಳೆತನ ಆಗುತ್ತೆ ಅನ್ನೋದು ನನಗೆ ಅನ್ಸಲ್ಲ. ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಯಾಕಂದರೆ ಯಾರೋ ಒಬ್ರು ಜೀವನದಲ್ಲಿ ಯಾರೋ ಒಬ್ರನ್ನ ತುಂಬ ಇದಾಗಿ ತಗೋಬೇಕು ಅಂದರೆ ಯೋಚನೆ ಮಾಡುವಂಥ ಒಂದು ಕಾಲ. ಯಾಕಂದರೆ ಆ ಅಟ್ಯಾಚ್ಮೆಂಟೇ ನಾಳೆ ದಿನ ನಮ್ಗೆ ಹರ್ಟಿಗೆ ಕಾರಣ ಆಗಬಹುದು, ಅಥವಾ ಇಬ್ರು ನೇರ ಮಾತಾಡ್ಕೊಳ್ಳೋದ್ರಿಂದ ಇನ್ನೇನೋ ಅದು ಜಗಳಗಳಾಗ್ಬೋದು ಅಲ್ವಾ. ಸೊ ಹಾಗಾಗಿ ಇರುತ್ತೆ ಜೀವಮಾನದಲ್ಲೇ. ನನಗೆ ಇವರೇ ಕ್ಲೋಸ್ ಅನ್ನೋ ಥರ ಆಗಲ್ಲ, ಫ್ರೆಂಡ್ಶಿಪ್ ಇರುತ್ತೆ, ಅದೆಷ್ಟು ಬೇಕೋ ಅಷ್ಟರಲ್ಲೇ ಇರುತ್ತೆ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ಬಂದಾಗ ರಕ್ಷಿತಾ ಜೊತೆ ಆಗಿರ್ಬೋದು, ಧ್ರುವನ್ ಜೊತೆ ಆಗಿರ್ಬೋದು, ಸ್ಪಂದನ ಜೊತೆ ಆಗಿರ್ಬೋದು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ನಿಮ್ಗೆ ಆಗಿತ್ತು. ಸೊ ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಯಾವತ್ತಾದ್ರೂ ಟ್ರೈ ಮಾಡ್ತೀರಾ? ಇಲ್ಲ, ಮಾಡಲ್ಲ. ನಾನು ಈಗ ಬಂದಿದ್ದೀನಲ್ಲ, ಸುದಿ ಅವ್ರು ಕಾಲ್ ಮಾಡಿದ್ರು ಅಷ್ಟೇ, ಸುದಿ ಆ್ಯಂಡ್ ಅಶ್ವಿನಿ ಇಬ್ಬರೇ. ಅದ್ರ ಆಚೆಗೆ ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನನಗೆ ಸ್ಪಂದನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫ್ರೆಂಡೇ, ಬಟ್ ನಾವು ಯಾವತ್ತೂ ಏನು ಮಾತಾಡಿರಲಿಲ್ಲ. ಅದು ಬಿಟ್ಟರೆ ಇನ್ನು ಯಾರ ಜೊತೆಗೂ ನಾನೇನು ಟ್ರೈ ಮಾಡಲ್ಲ, ನನಗೇನು ಅನಿಸಿಲ್ಲ. ಸುದಿ ಆ್ಯಂಡ್ ಅಶ್ವಿನಿ ಇಬ್ಬರೇ ಅಷ್ಟೇ. ಇನ್ನೊಂದು ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ವಿಷಯ ಏನು ಅಂತ ಹೇಳಿದ್ರೆ, ಜಾನ್ವಿ ಅವರು ಮೇಕಪ್ ಒಂದು ಬೇಗ ಮಾಡ್ಕೊಳ್ತಾರೆ, ಅವ್ರಿಗೆ ಮೇಕಪ್ ಕಾನ್ಶಿಯಸ್ ತುಂಬಾ ಇದೆ, ಚೆನ್ನಾಗಿ ಕಾಣ್ಬೇಕು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಸ್ಟಾರ್ಟಿಂಗ್ ಎಲ್ಲ ನಾವು ಅರಸಿಯರಾಗಿದ್ದಾಗ ನಾವು ಏನು ಕೆಲಸ ಮಾಡಬಾರ್ದಿತ್ತು, ಮಾಡಿಸ್ಬೇಕಾಗಿತ್ತು. ಸೊ ಅವಾಗ ಏನು, ನಾನು ತುಂಬ ಬೇಗ ರೆಡಿ ಆಗ್ತಾ ಇದ್ದೆ, ಎಲ್ಲರೂ ಹುರ್ಕೋತಾ ಇದ್ರು ಅದಕ್ಕೆ. ಅಯ್ಯೋ ಇವರು ಏನು ಬೇಗ ರೆಡಿಯಾಗಿ ಹಿಂಗೆ ಓಡಾಡ್ತಾ ಇರ್ತಾರೆ, ನಮಗೊಂದು ಸ್ಕಿನ್ ಕೇರ್ ಮಾಡೋಕ್ಕೆ ಟೈಮ್ ಇಲ್ಲ, ಒಂದೊಂದು ಡ್ರೆಸ್ಸಲ್ಲಂತೂ ಅದ್ಭುತವಾಗಿ ಬೇರೆ ಕಾಣಿಸ್ತಾರೆ ಅಂತ ತುಂಬ ಉರಿತಾ ಇತ್ತಂತಲ್ಲಿ. ಅವ್ರಿಗೆ ಹುಡುಗಿರು ನನಗೆ ಬಂದು ಹೇಳ್ತಾ ಇದ್ರು. ಬಟ್ ಆಮೇಲೆ ಏನಾಯಿತು, ನಾನು ಅಡುಗೆ ಮಾಡೋಕ್ಕೆಲ್ಲ ಶುರು ಆದೆ. ಸೊ ಅಡುಗೆ ಎಲ್ಲ ಮಾಡಿ ಆಮೇಲೆ ಫ್ರೆಶ್ ಆಗಿ ರೆಡಿ ಅಂತೂ ಆಗ್ತಿದ್ದೆ. ಮನೇಲಿ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ತುಂಬಾ ನೀಟಾಗಿ ರೆಡಿ ಆಗ್ತಾ ಇದ್ದೆ, ಎಲ್ಲೂ ಕಾಂಪ್ರೋ ಆಗ್ತಾ ಇರ್ಲಿಲ್ಲ. ನನ್ಗೆ ಎಷ್ಟೇ ಇದಾದ್ರೂ ನಾನೇನು ಮರಿತಾ ಇರ್ಲಿಲ್ಲ. ಯಾಕಂದ್ರೆ ಒಂದು ನನ್ನ ಫ್ರೆಂಡ್ ಹೇಳಿ ಕಳ್ಸಿದಾಳೆ, ಇನ್ನೊಂದು ನಾವು ಅದಕ್ಕೆಲ್ಲ ಅಷ್ಟು ಟೈಮು ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ, ಇನ್ನೊಂದು ಕೋಟ್ಯಾಂತರ ಜನ ನೋಡುವಾಗ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಿತ್ತು. ಸೊ ನೋಡಿ ಅದೆಲ್ಲ ಇವಾಗ ಟಾಕ್ ಆಗ್ತಾ ಇದೆ ಅಂದರೆ ನಾವು ಅದಕ್ಕೆ ಒಂದು ಸ್ಪೆಷಲ್ ಆಗಿ ಟೈಮ್ ಕೊಟ್ಟಿದ್ದಕ್ಕೇನೆ ಅಲ್ವಾ ಅದು. ಸೊ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಬಿಗ್ ಬಾಸ್ ಮನೇಲಿ ನೀವು ಅವಾಗಲೇ ಹೇಳಿದಾಗ ಎಲ್ಲ ನಿಜವಾಗ್ಲೂ ಹೌದು, ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ. ಇನ್ನೊಂದು ಚರ್ಚೆ ಆಗ್ತಾ ಇದೆ ಅಂತ ವಿಷಯ ಏನು ಅಂತ ಹೇಳಿದ್ರೆ, ಚೆನ್ನಾಗಿರುವಂತಹ ಡ್ರೆಸ್ ಎಲ್ಲ ಹಾಕ್ತಾ ಇದ್ರು ಜಾನ್ವಿ ಅವರು. ಕಾಸ್ಟ್ಯೂಮ್ ಡಿಸೈನರ್ ಯಾರಪ್ಪ ಇವ್ರದ್ದು ಅಂತ ಹೇಳಿ, ಸೊ ಏನ್ ಹೇಳ್ತೀರಾ ಇದಕ್ಕೆ? ಕಾಸ್ಟ್ಯೂಮ್ ಡಿಸೈನರ್ ವೀಕೆಂಡ್ ಕಾಸ್ಟ್ಯೂಮ್ ಎಲ್ಲ ನಾನು ಲಕ್ಷ್ಮಿ ಅವ್ರ ಹತ್ರ ತಗೊಂಡೆ, ಅಂದರೆ ರೆಂಟಿಗೆ ತಗೊಂಡೆ ವೀಕೆಂಡ್ ಕಾಸ್ಟ್ಯೂಮು. ಇನ್ನು ವೀಕ್ ಡೇಸ್ದು ಇವರು ಆಂತರ್ಯ, ನಿಧಿ ಆಂತರ್ಯ ಅವ್ರ ಹತ್ರ. ಇನ್ನು ನಮ್ಮ ಇಷ್ಟ ಫ್ಯಾಷನ್ಸ್ ಅಂತ ಇದೆ, ಇಷ್ಟ ಕಲೆಕ್ಷನ್ಸ್ ಅಂತ, ಮಾನಸ ಅಂತ. ಸೊ ಅವರು ಮಾಡಿದ್ದಾರೆ. 3 ಜನನೇ ನನ್ನ ಡಿಸೈನರ್ಸ್. ಇನ್ನೊಂದು ಚರ್ಚೆ ಆಗ್ತಾ ಇರುವಂತದ್ದು ನಿಮ್ಗೂ ಗೊತ್ತಿದೆ, 4 ಲಕ್ಷಕ್ಕಿಂತ ಜಾಸ್ತಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅಂತೆ ಜಾನ್ವಿ ಅವರು. ಎಷ್ಟು ಬಟ್ಟೆಗಳಿರ್ಬೋದು ಅವ್ರ ಹತ್ರ ಅಂತ ಹೇಳಿ, ಇದಕ್ಕೆ ಏನ್ ಹೇಳ್ತೀರಾ ಮ್ಯಾಮ್? ಇಲ್ಲ ಹೌದು, ಅದು PR ಅದು ಎಲ್ಲ ಸೇರಷ್ಟಾಗಿದೆ.
ಬಟ್ಟೆ, ಆರ್ನಮೆಂಟ್ಸು, ಸ್ಲಿಪ್ಪರು ಎಲ್ಲದಕ್ಕೂ ನಾನು ಇನ್ವೆಸ್ಟ್ ಮಾಡಿದೆ. ಬಟ್ ಅದು ಅಷ್ಟೇ ಚೆನ್ನಾಗಿ ಟಾಕ್ ಕೂಡ ಆಗಿದೆ. ಯೂಸ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಬಟ್ಟೆಗಳು? ಆಲ್ಮೋಸ್ಟ್ ಆಗಿದೆ. ಇನ್ನ ಇತ್ತು, ಯಾಕಂದ್ರೆ ನೆಕ್ಸ್ಟ್ ವೀಕಿಗೆಲ್ಲ ಪ್ಲಾನ್ ಮಾಡಿದ್ಲು ಫುಲ್ ಯೂನಿಕ್ ಆಗಿ. ಬಟ್ ಅಷ್ಟೊತ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ಆಚೆ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಟೇಪ್ ಕಟಿಂಗಿಗೆ ಹೋಗ್ತೀನಲ್ಲ, ಹಾಕೊಂಡು ಹೋಗ್ತೀನಿ. ಅದು ಬೆಸ್ಟ್. ಫಿಕ್ಸ್ ಆಗಿದ್ದೀರಾ ನೀವು? ಅಲ್ಲ, ನಾನು ತಮಾಷೆ, ಜೋಕ್ಸ್ ಪಾರ್ಟ್. ನೆಕ್ಸ್ಟ್ ಏನಾದ್ರು ಈವೆಂಟ್ಸ್ ಇರುತ್ತಲ್ಲ, ಅದಕ್ಕೆ ಹಾಕೋತೀನಿ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಾನ್ವಿ ತನ್ನನ್ನು ತಾನು ತೊಡಗಿಸ್ಕೊಂಡು ಎಲ್ಲದಕ್ಕೂ ವಾಯ್ಸ್ ರೇಸ್ ಅಂತೂ ಮಾಡ್ತಾ ಇದ್ರಿ. ನಿಮ್ಗಿಂತ ಅದೆಷ್ಟು ವೀಕ್ ಕಂಟೆಸ್ಟೆಂಟ್ ಇವಾಗ್ಲೂ ಮನೇಲಿ ಇದ್ದೀರಾ. ನಿಮ್ಗಿಂತ ನೀವ್ ಎಲಿಮಿನೇಟ್ ಆಗಿ ಬರೋದಕ್ಕಿಂತ ಮುಂಚೆ ಯಾರು ಬರಬಹುದಿತ್ತು ನಿಮ್ ಪ್ರಕಾರ? ನಿಮ್ ಪ್ಲೇಸ್ ಅಲ್ಲಿ ಯಾರು ಇರ್ಬೇಕಿತ್ತು? 7 ಜನ ಇದ್ದಾರೆ. 7 ಜನದಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು. ಸೂರಜು, ರಾಶಿಕಾ, ಆಮೇಲೆ ಇನ್ಯಾರು, ಮಾಳು, ಸ್ಪಂದನ, ಕಾವ್ಯ, ಆಮೇಲೆ ಅಭಿಷೇಕು, ಹಂಗೆ ತುಂಬಾ ಜನ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ಧ್ರುವಂತು. ಸೊ ಅವ್ರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾನು ತುಂಬಾ ಆಕ್ಟಿವ್ ಆಗಿದ್ದೆ, ತುಂಬಾ ಕಂಟೆಂಟ್ ಕೊಟ್ಟಿದ್ದೀನಿ, ನನ್ನ ಕಡೆಯಿಂದ ಎಫರ್ಟ್ ಹಾಕಿದ್ದೀನಿ, ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿದ್ದೀನಿ, ಚೆನ್ನಾಗಿ ಮಾತಾಡಿದ್ದೀನಿ, ಯಾವುದು ಹೆದರ್ಕೊಳ್ದೆ ನಾನು ಮಾತಾಡಿದ್ದೀನಿ ನೇರವಾಗಿ. ನಾಮಿನೇಷನ್ಗೆ ಒಳ್ಳೆ ಕಾರಣಗಳನ್ನ ಕೊಟ್ಟಿದ್ದೀನಿ. ಎಲ್ಲರೂ ಹೇಳ್ತಾರೆ ಬರೀ ನಿಮ್ದೇ ಪ್ರೋಮೋ ಬರ್ತಾ ಇತ್ತು ಅಂತ, ನಂದು ಅಶ್ವಿನಿದು. ಆದ್ರೆ ನಾವು ಅಲ್ಲಿ 3 weeks ತನಕ ಕಂಟಿನ್ಯೂಸ್ ನಿಮ್ದೇ ಪ್ರೋಮೋ ಆಕ್ಚುಲಿ ಹೇಳಬೇಕು ಅಂತ ಇದ್ರೆ. ಸೊ ಹಂಗಂದ್ರೆ ನಾವು ಏನೋ ಮಾಡಿದೀವಿ, ಏನೋ ದಬಾಕಿದೀವಿ ಅಂತ ತಾನೇ ಅರ್ಥ. ಸೊ ಹಾಗಾಗಿ ನಾನು ಒಳಗಡೆ ಇರ್ಬೇಕಿತ್ತು. ಓಕೆ. ನಿಮ್ಗೆ ಈ ವಿಷಯ ನೆನಪಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಒಂದ್ಸತಿ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದು ಹೇಳ್ತಾರೆ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದಾಗೆ, ಯಾರು ಕಾಸ್ಟ್ಯೂಮ್ ವಿಚಾರಗಳಲ್ಲಿ ರೆಡ್ ಅಂತ ಬಂದಾಗ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳಿ, ಬ್ಲಾಕ್ ಅಂತ ಬಂದಾಗ ಸೇಫ್ ಏನೋ ಹೇಳಿದ್ದಿದೆ. ಸೊ ಇದು ಹೌದಾ? ಅಲ್ಲಿ ಈ ರೀತಿ ಗೇಮು ಪ್ಲಾನ್ ಮಾಡ್ತಾ ಇದ್ರ ಅನ್ನುವಂಥದ್ದು? ಇಲ್ಲ, ನಾನಂತೂ ಮಾಡಿಲ್ಲ. ಬಟ್ ಅದೊಂದು ಸುದ್ದಿ ಇತ್ತು. ನಾನು ಒಳಗೆ ಹೋಗಿಂತ ಮುಂಚೆ ಕೇಳಿದೆ. ಕೆಲವು ಡಿಸೈನರ್ಸು ಹಿಂಗೆಲ್ಲ ಕೆಲವರು ಪ್ಲಾನ್ ಮಾಡಿದ್ರು. ಬಟ್ ಅವ್ರು ಕಳ್ಸೋವಾಗ ಡ್ರೆಸ್ ಎಲ್ಲ ಜಿಟರ್ ಆಗುತ್ತೆ ಅಂತ ಹೇಳಿ ಆ ಕಂಟೆಸ್ಟೆಂಟಿಗೆ ರೀಚೇ ಆಗ್ತಾ ಇರ್ಲಿಲ್ಲ. ಕೆಲವ್ರು ಈ ತರ ಎಲ್ಲ ಪ್ಲಾನ್ ಮಾಡಿದ್ರು, ಫ್ಲಾಪ್ ಆಗಿತ್ತು ಅಂತ ಡಿಸೈನರ್ ಹೇಳಿದಿತ್ತು. ಬಟ್ ನಾನು ಅದನ್ನ ಯಾವತ್ತೂ ಮಾಡಿಲ್ಲ. ಗೊತ್ತಿಲ್ಲ ಸರ್ ಯಾಕೆ ನನಗೆ ಹೇಳಿದ್ರು ಅಂತ. ಓಕೆ. ಅದೆಲ್ಲ ನಾವೇ ಕಾಣಿಸೋದು ಆ ಮನೆಯಲ್ಲಿ. ಏನ್ ಮಾಡ್ತೀರಾ, ಏನೇ ತಪ್ಪಾದ್ರೂ ನಾವಿಬ್ರೇ ಮಾಡಿರ್ತೀವಿ, ಇಬ್ರಲ್ಲೊಬ್ರು ಅನ್ನೋ ತರ ಆಗ್ಬಿಡಿತ್ತದು. ಮತ್ತೆ ನೆಕ್ಸ್ಟ್ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದಿದ್ಯಾ ನೀವ್ ಮಾಡಿದೀರಾ ಅಂತ ಹೇಳಿ? ಅದಾದ್ಮೇಲೆ ಸರ್ ಹಿಂಗ್ ಕೇಳಿದ್ರಲ್ಲ ಏನೇನೇನು ಅಂತ ಹೇಳಿ ನಾವೇ ಡಿಸ್ಕಸ್ ಮಾಡ್ಕೊಂಡ್ವಿ. ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಅಂತ. ಫಸ್ಟೇ ನಮ್ಮಲ್ಲಿ ಏನೇ ತಪ್ಪು ಮಾಡಿದ್ರೆ ನಮ್ಮನ್ನೇ ಅನುಮಾನವಾಗಿ ನೋಡ್ತಾ ಇರ್ತಾರೆ. ಇವಳು ಏನೋ ಇನ್ನೂ ಏನೋ ಮಾಡಿ ಬಂದಿರ್ಬೇಕು ಅದಕ್ಕೆ ಅಂತ ಹೇಳಿ ಆ ಗಿಲ್ಲಿನೇ ಅನ್ಕೊಂಡಿರ್ತಾನೆ, ಯಾರು ಬೇಡ.